ಕಿ ವಿಶ್ವಗುರು ಬಸವಣ್ಣವರಿಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ ಸಂಗೊಳ್ಳಿ ರಾಯಣ್ಣ ಅವರಿಗೆ ಭಾರತದ ಸಂವಿಧಾನ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ರಾಜಮಾತಾ ಇಲ್ಯಾಬಾಯಿ ಹೋಳ್ಕರ್ ಅವರಿಗೆ ಜೈ ಶ್ರೀರಾಮ್. ಬಸವೇಶ್ವರ ಉತ್ಸವ ಜಯಂತಿ ಉತ್ಸವದ ಇಂದಿನ ನಮ್ಮ ದೇವರ ಬೆಳಕೇರಿ ಗ್ರಾಮದಲ್ಲಿ ಸೇರಿದಂತಹ ಈ ಸಂಖ್ಯೆಯನ್ನು ನೋಡಿದ್ರೆ ಮನೆ ಮನೆ ಕೆಲವು ಮಂದಿ ಜಿಲ್ಲಾ ಇದ್ರ ಅರ್ಥ ಇದ್ದಿದ್ದಿಲ್ಲ. ಎಲ್ಲ ಜಿಲ್ಲಾದಾಗ ಇದ್ರ ಅರ್ಧನೂ ಸಹ ಬಂದು ಕೂರ್ಸೋದಾಗಿಲ್ಲ. ಆದ್ರೆ ಒಂದು ಸಣ್ಣ ಹಳ್ಳಿಯೊಳ ಸುಮಾರು 4 ಬೂತ್ಗಳು 2,000 ಜನಸಂಖ್ಯೆ ಇರುವಂತ ಊರಿನಲ್ಲಿ ಇವತ್ತು 4,000-5,000ಕ್ಕಿಂತ ಹೆಚ್ಚು ಜನ ಸೇರಿದಾರೆ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಲಿಕ್ಕೆ ಇವತ್ತು ನೀವು ಸೇರಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ನಮ್ಮ ಪ್ರಥಮ ಜಗದ್ಗುರುಗಳು ಕೂಡಲ ಸಂಗಮ ಪೀಠದ ಮೃತ್ಯುಂಜಯ ಮಹಾಸ್ವಾಮಿಗಳು ಅಂದ್ರೆ ನಮ್ಮ ಸಮುದಾಯಕ್ಕೆ ಮೀಸಲಾತಿಗಾಗಿ ಒಂದು ದೊಡ್ಡ ಹೋರಾಟವನ್ನೇ ಮಾಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಪೂಜ್ಯರಿಗೆ ವಂದಿಸಿ, ಪುಣ್ಯಕೋಟಿ ಮಠದ ಪೂಜ್ಯರಾದಂತಹ ಶ್ರೀ ಬಾಲಯೋಗಿ ಪೂಜ್ಯ ಜಗದೀಶ್ವರ ಮಹಾಸ್ವಾಮಿಗಳು ನಮ್ಮನ್ನು ಸಹ ಅಲ್ಲಿನ ಶೃಂಗಾರತಿಗೆ ಕರೆದು ನಾವು ಗೋಸೇವೆಯನ್ನ ಸ್ಮರಣೆ ಮಾಡಿ ಪ್ರಶಸ್ತಿ ಕೊಟ್ಟಂತ ಪೂಜ್ಯ ಬಾಲಯೋಗಿ ಪೂಜ್ಯ ಜಗದೀಶ್ವರ ಮಹಾಸ್ವಾಮೀಜಿಯವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ನಮ್ಮ ಧಾರವಾಡದ ಅದ್ಭುತವಾಗಿ ಮಾತನಾಡಿದಂಥ ಶ್ರೀ ಶ್ರೀ ವಿಜಯಕುಮಾರ್ ಗುರೂಜಿಯವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಅದೇ ರೀತಿ ವಿರಕ್ತ ಮಠ ಬ್ಯಾಡಗಿ ಮತ್ತು ರುದ್ರನೂರು ಮಠದ ಶ್ರೀರಾಮ್ ಗುಲ್ಬರ್ಗ ಪರಂ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ನಮ್ಮ ಇನ್ನೊಬ್ಬ ಪೂಜ್ಯರು ಬಹಳ ಅದ್ಭುತವಾಗಿ ರೈತರ ಬಗ್ಗೆ, ದೇಶದ ಬಗ್ಗೆ, ನಮ್ಮ ಸನಾತನ ಧರ್ಮದಲ್ಲಿ ಮಾತನಾಡಿದಂಥ ಪರಂ ಪೂಜ್ಯ ಶ್ರೀ ಸಚ್ಚಿದಾನಂದ ಗುರೂಜಿಯವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಹಿಂದೂ ರಾಷ್ಟ್ರ ಸೇನೆ ಪ್ರವರ್ತಕರಾದಂಥ ಶ್ರೀ ಸಂದೀಪ್ ಗುರೂಜಿಯವರಲ್ಲಿ ನಮಸ್ಕರಿಸಿ, ನಮ್ಮ ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿಗಳು ಈಗ ತಾನೇ ಸನಾತನ ಧರ್ಮ ಭಾರತದ ಬಗ್ಗೆ ಮಾತನಾಡಿದಂಥ ಹಿರಿಯರಾದಂಥ ಶ್ರೀ KS ಈಶ್ವರಪ್ಪ ಸಾಹೇಬ್ರೆ, ನಮ್ಮ ಹರಿಹರ ವಿಧಾನಸಭಾ ಕ್ಷೇತ್ರದ ಹಿಂದಿನ ಶಾಸಕರು, ನಮ್ಮ ಆತ್ಮೀಯರಾದಂಥ ಶ್ರೀ ಶಿವಶಂಕರ್ ಅವರೇ, ಅದೇ ರೀತಿ ಈ ಒಂದು ಫೌಂಡರ್ CEO ವರ್ಷಾ ಗ್ರೂಪ್ದ ಶಿವಕುಮಾರ್ ಅವರೇ, ವರ್ಷಾ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಲೈನ್ ವಿಶ್ವೇಶ್ವರ್ ಅವರೇ, ಅದರ ಜೊತೆಗೆ ಇವತ್ತು ದಾವಣಗೆರೆ ಲೋಕಸಭೆಯಿಂದ ಪಕ್ಷೇತರಾಗಿ ಸ್ಪರ್ಧೆ ಮಾಡಿ ಮುಂದೆ ಬರುವಂಥ ದಿವಸಗಳಲ್ಲಿ ದಾವಣಗೆರೆ ಜಿಲ್ಲೆಯ ಒಬ್ಬ ಹಿಂದುಳಿದ ನಾಯಕನಾಗಿ ನಿಶ್ಚಿತವಾಗಿಯೂ ಶಾಸಕರಾಗಿರುವಂತಹ ವಿನಯ್ ಕುಮಾರ್ ಅವರೇ, ಈ ಎಲ್ಲ ಕಾರ್ಯಕ್ರಮದ ಈಗಾಗಲೇ ವೀರೇಶ್ವರ ಬಗ್ಗೆ ಭಾಳ ಹೇಳಿದ್ದಾರೆ. ಅದರ ಜೊತೆಗೆ ನಮ್ಮ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾದಂಥ ಅಶೋಕ್ ಗುಪ್ನಾಳ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ದಾವಣಗೆರೆ ಸುತ್ತಮುತ್ತಲಿನ ಹಾವೇರಿಯಿಂದ ಬಂದಂಥ ಎಲ್ಲ ನಮ್ಮ ಸಮಾಜದ ಬಂಧುಗಳೇ, ಹಾಗೂ ಈ ಸೇರಿದಂಥ ಎಲ್ಲ ನನ್ನ ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಯುವಕರೇ, ಭಾಳ ಸಂತೋಷ ಆಗ್ತಾ ಇದೆ. ಇವತ್ತು ನಾವು ಬರಬೇಕಾದಂಥ ಭಾವನೆ ಇವತ್ತು ಭಾಳ ದಿವಸದಿಂದ ವೀರೇಶ್ವರ್ ಹೇಳ್ತಾ ಇದ್ರು. ಇವತ್ತು ಒಬ್ಬರಿಗಿಂತ ಒಬ್ಬರು ಅದ್ಭುತವಾಗಿ ಬಸವಣ್ಣವ್ರ ಬಗ್ಗೆ, ಸನಾತನ ಧರ್ಮದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಮಾತನಾಡಿದ್ದಾರೆ. ಇವತ್ತು ವಿಶ್ವಗುರು ಬಸವಣ್ಣವ್ರನ್ನ
ಕೆಲವೊಂದು ಮಂದಿ ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಳ್ಳುವಂತಹದ್ದು ಇದು ನೋಡ್ತಾ ಇದ್ವಿ. ಅವ್ರನ್ನೊಂದು ಕಮ್ಯುನಿಸ್ಟ್ ಲೀಡರ್ ಮಾಡಕ್ ಹೊಂಟಾರೆ ಕೆಲವು ಮಂದಿ. ಅವ್ರನ್ನ ಹೆಂಗ್ ಮಾಡ್ಬಿಟ್ಟಾರೆ ಅಂದ್ರೆ ಬಸವಣ್ಣವ್ರು ಅಂದ್ರೆ ಏನೋ ಹಿಂದೂ ಧರ್ಮವನ್ನ ಅವರು ನಾಶ ಮಾಡಲಿಕ್ಕೆ ಬಂದವರನ್ನ ರೀತಿಯಲ್ಲಿ ಹೊತ್ತವರನ್ನ ಫೋಕಸ್ ಮಾಡ್ತಾ ಇದ್ದಾರೆ. ವಿಶ್ವಗುರು ಬಸವಣ್ಣರು ಸನಾತನ ಧರ್ಮದಲ್ಲಿರುವಂಥ ಮೂಢನಂಬಿಕೆಗಳ ಬಗ್ಗೆ, ಅಸ್ಪೃಶ್ಯತೆ ಬಗ್ಗೆ ಹೋರಾಟ ಮಾಡಿದರೆ ಹೊರತು ಅವರು ಕಮ್ಯುನಿಸ್ಟ್ ಅಲ್ಲ, ಅವರ ದೇವ್ರನ್ನ ನಂಬಲಾರಂತಹ ಮಹಾಪುರುಷರಲ್ಲ. ಅವ್ರು ಹಂಗೇನಾದ್ರೆ ದೇವ್ರು ನಂಬಿದಿಲ್ಲ ಅಂದ್ರೆ ಪ್ರತಿಯೊಂದು ವಚನದಲ್ಲಿ ಕೂಡಲ ಸಂಗಮ ದೇವ ಅಂತ ಹೆಸರು ತಗೋತಿದೆ. ಕೂಡಲ ಸಂಗಮ ದೇವ ಅಂದ್ರೆ ಯಾರು? ಈಶ್ವರ. ಶಿವನ ಹೆಸರು ಯಾಕೆ ತಗೋತಿದ್ರು ಬಸವಣ್ಣವರು? ಇವತ್ತು ನೋಡಿ ಎಷ್ಟು ಕೆಲವೊಂದು ಸ್ವಾಮಿಗಳು ಅಂದ್ರೆ ಪೇಟೆಂಟ್ ಹೇಳಂಗೆ ಮಾಡ್ಯಾರ. ಬಸವಣ್ಣ ಅಂದ್ರೆ ಅವರೇ ಕಾಂಟ್ರಾಕ್ಟ್ ಹಿಡಿದ, ಮತ್ತೊಬ್ರು ಯಾರು ಬಿಟ್ಕೊಳ್ಳಕ್ಕೆ ತಯಾರಿಲ್ಲ. ಬಸವಣ್ಣ ಹಿಡಿದು ಲಿಂಗಾಯತ ವೀರಶೈವ ಬೇರೆ ಆತ, ಪಂಚಪೀಠ ಬೇರೆ ಆತ, ಲಿಂಗಾಯತ ಬೇರೆ, ವೀರಶೈವ ಬೇರೆ ಆತ, ಪಂಚಪೀಠ ಬೇರೆ. ಈಗ ನೋಡ್ತಿಲ್ಲ ಅಖಿಲ ಭಾರತ ವೀರಶೈವ ಮಹಾಸಭೆ ಅದು ಒಂದು ಗ್ಯಾಂಗ್ ಹಿಡ್ಕೊಂಡು ಕೂತ್ಬೇಕಾಯ್ತದೆ. ಒಂದು 3-4 ಫ್ಯಾಮಿಲಿ ಅದ ಸಿಗ್ತಂತ. ಅವರೇ ರಾಷ್ಟ್ರಾಧ್ಯಕ್ಷರು, ಜಗತ್ತಿನ 3 ಲೋಕದ ಅಧ್ಯಕ್ಷ ಆಗಿರ್ತಾರೆ ಅವರೇ ಆಗುತ್ತೆ. ಉದ್ಧಾರ ಮಾಡ್ತಾರೆ. ಯಾಕೆ ಇಟ್ಕೊಂಡ್ರಿ ಲಿಂಗಾಯತ ವೀರಶೈವ ಯಾಕೆ ಇಟ್ಕೊಂಡಾಗುತ್ತೆ? ಬಸವಣ್ಣ ಫೋಟೋ ಆ ದಿಲ್ಲಿ ಒಳಗೆ ಕೂತಾರಲ್ಲ ಅವ್ರಿಗೇನೋ ಗೊತ್ತಿರೋದಿಲ್ಲ. लिंगायत बहुत बड़ा समाज है हमारे, पूरा लिंगायत हमारे पास है. ಇದು ಲಿಂಗಾಯತ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ದಿಲ್ಲಿ ಲೀಡರ್ಗಳಿಗೆ ನನಗೂ ಕೇಳ್ತಾ ದಿಲ್ಲಿ ಲೀಡರ್ಗಳು ಬರ್ತಾರೆ. आपका पश्चिम साल है? हाँ, पश्चिम साली बहुत बड़ा समाज है, बड़ा शक्ति बहुत कम है, तो 1% है गोंडे जिले में. हाँ, तुम्हारा बहुत बड़ा समाज, हमारा बड़ा समाज क्या करने का? ये लिंगायत ಎಂದು ಇಪ್ಪತ್ತೇ ಹಚ್ಕೊಂಡಿಲ್ಲ. ಗಂಗ ಹಚ್ಕೊಂಡು ಅಡ್ಡಾಡೋರು ಬಸವಣ್ಣಂದ್ರೆ ನಡೆಸ್ತೀರಾ ಅದೂ ಇಲ್ಲ, ವೀರಶೈವ ನಡೆಸ್ತೀರಾ ಅದೂ ಇಲ್ಲ, ಕೂಡಿಸೋದು ಇಲ್ಲ. ಇವು ಗಂಡಿ ವಿಶ್ವ ಇನ್ನೊಬ್ಬರು ವಿಶ್ವ ಲಿಂಗಾಯತ ಒಂದು ಕಷ್ಟ ದಿನ ಹೊತ್ತು ಹಿಂದೂ ಧರ್ಮಕ್ಕೆ ಬೈದು ಕೆಲಸ ಏನೂ ಇಲ್ಲ ಅನ್ಸುತ್ತೆ. ಅಧಿಕಾರ ಇದ್ದಾಗ ಪುಣ್ಯಾತ್ಮ ಯಾವ ಲಿಂಗಾಯತಕ್ಕೂ ₹1 ಕೆಲಸ ಮಾಡಿ ₹1 ಏನಾರ ಹೌದು ದೊಡ್ಡ ಅಧಿಕಾರ ಇದ್ದಪ್ಪ ನೀ ಲಿಂಗಾಯತಕ್ಕೆ ಏನಾರು ಮಾಡಿದ್ರೆ ಏನೂ ಇಲ್ಲ, ಎಲ್ಲ ತಾನು ಹೇಳ್ತದ. ವೀರದ ಲಿಂಗಾಯತ ಬೇರೆ, ವೀರಶೈವ ಬೆಂಕಿ ಹಾಕ್ಲಾಕತ್ತಾರೆ. ನಾವು ಎಲ್ಲರೂ ಮೊದಲು ಒಂದು ತಿಳ್ಕೋಬೇಕು, ಭಾರತ ಉಳಿಬೇಕಾದ್ರೆ ಸನಾತನ ಧರ್ಮ ಉಳಿದ್ರೆ ಮಾತ್ರ ಭಾರತ ಉಳಿಲಿಕ್ಕೆ ಸಾಧ್ಯತೆ. ವೀರಶೈವ ಬೇರೆ, ಲಿಂಗಾಯತರು ಬೇರೆ, ಪಂಚಪೀಠ ಬೇರೆ ಬೇರೆ. ಯಾರೋ ನಿಮಗೆ ಪಂಚಪೀಠಕ್ಕೆ ಹೋಗ್ರಿ, ಲಿಂಗಾಯತರು ನೀವು ಬಸವಣ್ಣ ಬಲ್ಲಿ ಹೋಗ್ರಿ. ಬಸವಣ್ಣ ಏನಾರು ಬೈದ ನಾನು ಹಿಂದೂ ಧರ್ಮಕ್ಕೆ ಎಲ್ಲೇ ತೋರಿಸ್ಬಿಟ್ಟ ಇಲ್ಲ. ಅಂಬೇಡ್ಕರ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶಕ್ಕೆ ಸಂವಿಧಾನ ಕೊಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾವು ವಿಧಾನಸಭೆಯಲ್ಲಿ ಮಾತನಾಡಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮದ ಬಗ್ಗೆ ಬಹಳಷ್ಟು ನೋವಿತ್ತು. ಅವರು ನಿರ್ಣಯ ಮಾಡಿದ್ರು, ಈ ಅಸ್ಪೃಶ್ಯತೆ ಸಲುವಾಗಿ ಹೋರಾಟ ಮಾಡಿದ್ರು. ಅವಾಗೊಂದು ಮಾತು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿ ಆದರೆ ಸಾಯುವ ಮುಂದೆ ಮಾತ್ರ ಹಿಂದೂ ಧರ್ಮದಲ್ಲಿ ಇರುವುದಿಲ್ಲ ಅಂತ ಹೇಳಿ ಅವರು 30 ವರ್ಷ ಅಧ್ಯಯನ ಮಾಡ್ತಾರೆ ಎಲ್ಲ ಜಗತ್ತಿನ ಎಲ್ಲ ಧರ್ಮಗಳನ್ನು. ಇಸ್ಲಾಂ ಅಧ್ಯಯನ ಮಾಡ್ತಾರೆ, ಕ್ರಿಶ್ಚಿಯನ್ ಅಧ್ಯಯನ ಮಾಡ್ತಾರೆ, ಸಿಖ್ ಧರ್ಮ ಅಧ್ಯಯನ ಮಾಡ್ತಾರೆ ಅಂಬೇಡ್ಕರ್. ಅದರೆಲ್ಲದರಲ್ಲಿಯೂ ಸಹ ಅಸ್ಪೃಶ್ಯತೆ ಇದೆ, ಮೇಲು ಕೀಳಿದೆ ಅಂತ ತಿಳ್ಕೊಂಡ ಮೇಲೆ ನಮ್ಮ ಪೂಜ್ಯ ಗುರುಗಳು ಹೇಳ್ದಂಗೆ ಅವಾಗ ಬಸವಣ್ಣ ಲಿಂಗಾಯತ ಧರ್ಮ ಗುರುತಾಗಿರಲಿಲ್ಲ. ಅಂಬೇಡ್ಕರ್ ಅವರು ಗುರುತಾಗಿದ್ರೆ ಇವತ್ತು ಅವ್ರು ಲಿಂಗಾಯತರೇ ಆಗ್ತಿದ್ರು. ಯಾಕಂದ್ರೆ ಲಿಂಗಾಯತರಂಥ ಶ್ರೇಷ್ಠ ಸಮಾನತೆ ಬಗ್ಗೆ ಮಾತನಾಡುವಂಥವ್ರು ಬಸವಣ್ಣ ಬಿಟ್ಟರೆ. ಬಸವಣ್ಣ ಕಾಲದಾಗ ಭಾಳ ಕಠಿಣ ಇತ್ತು.
ಈ ದೇಶದ ದೊಡ್ಡ ದೊಡ್ಡ ಚರಿತ್ರೆ ನಿರ್ಮಾಣ ಮಾಡಿದವರು ಕೊನೆಯ ಅಂತ್ಯ ಹಿಂಗೆ ಆಗಿಬಿಟ್ಟಿದೆ. ಸ್ವಾಮಿ ವಿವೇಕಾನಂದರದು, ಛತ್ರಪತಿ ಶಿವಾಜಿ ಮಹಾರಾಜರದು, ವಿಶ್ವಗುರು ಬಸವಣ್ಣವ್ರದ್ದು, ಯಾರಿಗೋ ಒಬ್ಬರಿಗೆ ವಿಷ ಹಾಕಿರ್ಬೋದು, ಯಾರಿಗೋ ಒಬ್ಬರಿಗೆ ಜೀವನದ ಬೆದರಿಕೆ ಹಾಕಿರ್ಬೋದು. ಆದರೆ ಅಂತ್ಯ ಮಾತ್ರ ಯಾವ ಸತ್ಪುರುಷರಿಗೂ ಸರಳ ಆಗಿಲ್ಲ. ಕಾರಣ ಏನಂದರೆ ನಮ್ಮ ಸಮಾಜ ಅದು ಒಪ್ಪಿಕೊಳ್ಳಿಲ್ಲವ. ಬಸವಣ್ಣರ ಕಾಲಕ್ಕೆ ಅಸ್ಪೃಶ್ಯತೆ ಹೋರಾಟ ಸಾಮಾನ್ಯ. ಈಗ ನೋಡ್ರಿಪ್ಪ, ಭಾಳ ಬಸವಣ್ಣ ಫೋಟೋ ಇಟ್ಕೊಂಡು ಕೆಲವು ಸ್ವಾಮಿಗಳು ಕೆಲವೊಂದು ದೊಡ್ಡ ದೊಡ್ಡ ಬುದ್ಧಿಜೀವಿಗಳು ಕದರ್ತಾವೆ. ನೀವು ಎಷ್ಟಪ್ಪ ಅಸ್ಪೃಶ್ಯತೆ, ಎಷ್ಟು ಮಂದಿ ನೀವು ಹೆಚ್ಚಿಗೆ ಲಗ್ನ ಮಾಡ್ಕೊಂಡ್ರಿ ಅಂತ ಅಂತರ್ಜಾತಿ ಎಷ್ಟು ವಿವಾಹ ಮಾಡಿರಪ್ಪ ನೀವು? ಏನೂ ಇಲ್ಲ. ಇವತ್ತು ಎತ್ಕೊಡೋದ ಇಸ್ಲಾಂ ಧರ್ಮ ಲಿಂಗಾಯತ ಏನ ತಂಗಿ ನನ್ನ ಮಗಳ ಲಗ್ನ ಆಗ್ತೇನೋ? ನಮ್ಮ ಧರ್ಮದಾಗ ಏನಾರ ಐತಿ ನಮ್ಮ ತಂಗಿಗೆ ಜಗತ್ತಿನಾಗ ನೋಡ್ರಿ. ಅಂಬೇಡ್ಕರ್ ಹೇಳ್ತಾರಪ್ಪ, ಹೈದರಾಬಾದ್ ನಿಜಾಮ ಹೇಳ್ತಾನೆ, ನೀ ಇಸ್ಲಾಂ ಧರ್ಮ ಸೇರು ಅಂಬೇಡ್ಕರ್ ಅವ್ರೆ ಅರ್ಧ ಯಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ. ಅಂಬೇಡ್ಕರು ಈ ನೆಟ್ಟವಾಗ ಅವಾಗಿನ 1,00,000 ಕೋಟಿಗಿಂತ ಹೆಚ್ಚು ಆಗ್ತಿರ್ತದೆ ಹೈದರಾಬಾದ್ ನಿಗಮ. ಅದ್ರ ಅರ್ಧ ಅಂದ್ರೆ ಎಷ್ಟಾಯ್ತು? ಅವಾಗ ಎಷ್ಟೈತಿ? 250 ರೂಪಾಯಿ ತೊಲಿಗಿದ್ದಾಗಿನ ಬಂಗಾರದ ಗಿರಾಕಕ್ಕೆ ನಾವು 2 ರೂಪಾಯಿ ಚೀಲ ಜೋಳ, 3 ರೂಪಾಯಿ ಚೀಲ ಗೋಧಿ ಇದ್ದಾಗ ಅಂಬೇಡ್ಕರ್ ಅವ್ರಿಗೆ ಹೇಳ್ತಾರ ನೋಡು, 50,000 ಕೋಟಿಯ ವಜ್ರ ಒಯ್ದು ಎಲ್ಲ ಕೊಡ್ತೀನಿ ನನ್ನ ಧರ್ಮಕ್ಕೆ ಇರುತ್ತೆ. ಅಂಬೇಡ್ಕರ್ ಹೇಳ್ತಾರೆ, ನನ್ನ ಕುಟುಂಬದ ಸಲುವಾಗಿ ನಾವು ನನ್ನನ್ನು ನಂಬಿದಂಥ ನನ್ನ ಅಸ್ಪೃಶ್ಯ ಜನಾಂಗವನ್ನು ಬಲಿ ಕೊಟ್ಟು ನನ್ನ ಮನೆತನಕ್ಕಾಗಿ ನಾವೆಂದೂ ಇಸ್ಲಾಂ ಧರ್ಮ ಸೇರುವುದಿಲ್ಲ ಅಂತ ಹೇಳಿದಂಥ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾ ಹೇಳಿಲ್ಲ ಅಂತ ಹೇಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮನಸ್ಸು ಮಾಡಿದ್ರೆ ಯಾವ ಗಾಂಧಿ ನೆಹರು ಕೂಡಿ ಪಾಕಿಸ್ತಾನ ಹೊಡ್ಕೊಟ್ರಲ್ಲ, ಅವಾಗೇ ದಲಿತ ಸ್ಥಾನ ಅಂಬೇಡ್ಕರ್ ಬೇಡ್ಬೋದಾಗಿತ್ತು. ಆದ್ರೆ ಅಂಬೇಡ್ಕರ್ ಬೇಡಿಲ್ಲ. ಯಾಕೆ ಗೊತ್ತಾ? ಒಂದಿಲ್ಲ ಒಂದು ದಿವಸ ಹಿಂದೂ ಹೇಳ್ತಾರ, ಒಂದು ಕಡೆ ಬರ್ತದೆ, ಒಂದು ಕೋಟ್ ಐತಿ. ಒಂದಿಲ್ಲ ಒಂದು ದಿವಸ ಹಿಂದೂಗಳು ಈ ದೇಶದಲ್ಲಿ ನನ್ನ ವೈಚಾರಿಕತೆಯನ್ನು ಒಪ್ಪುವಂತ ಕಾಲ ಬರ್ತದೆ. ಅವಾಗ ಅಂಬೇಡ್ಕರ್ ಯಾರು ಅಂತ ಈ ಜಗತ್ತಿಗೆ ಒಪ್ಪುವಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಪುಣ್ಯಾತ್ಮ. ಅವ್ರಿಗೆ ಭಾರತ ರತ್ನನೇ ಕೊಡಲಿಲ್ಲ. ಅವರಿಗೆ ಒಮ್ಮೆನೂ MP ಆರ್ಟ್ಸ್ ಬರಲಾರ್ದಂಗೆ ತೋರಿಸಿದ್ರು. 2 ಸಲ ತೋರಿಸಿದ್ರು ಅಂಬೇಡ್ಕರ್. ಮುಂಬೈನಲ್ಲಿ ಒಂದು ಕ್ಷೇತ್ರದಿಂದ ಬಾಂದ್ರಾತ್ ಐತಿ, ಭಂಡಾರ ಹಾಕಿದ್ರು. ಈ ಬಾಂದ್ರಾತ್ ಒಂದು ಏರಿಯಾ ಐತಿ. 2 ಸಲ ಅಂಬೇಡ್ಕರ್ ಸೋಲಿಸಿದವರು ಯಾರು? ಇವತ್ತೇನು ಅಂಬೇಡ್ಕರ್ ಬಗ್ಗೆ ದೊಡ್ಡ ದೊಡ್ಡ ಜಿಗಿದು ಮಾತಾಡ್ತಾರಲ್ಲ, ಈ ಪಾರ್ಟಿಯವರೇ ಅಂಬೇಡ್ಕರ್ ಸೋಲಿಸಿದ್ರು. ಅಂಬೇಡ್ಕರ್ ಗೆಲ್ಸಿದವರು ಯಾರು? ನಮ್ಮ ಈಶ್ವರಪ್ಪನವ್ರು ಹೇಳ್ತಾರೆ, ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಒಂದು ರಾಜ್ಯಸಭಾ ನಾಟಕದಲ್ಲಿ ಪಶ್ಚಿಮ ಭಾಗದಲ್ಲಿ ಕಾರಣ ಯಾರಪ್ಪ ಅಂದ್ರೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ. ಬಂಧುಗಳು, ಇವತ್ತು ಬಸವಣ್ಣ, ಇವತ್ತು ನಮ್ಮ ಗುರುನಾನಕ್ ಇರ್ಬೋದು, ಸಂಚಿತ ತ್ಯಾಗ ಮಾಡ್ಯಾರ. ಗುರುನಾನಕ್ ಗುರು ಗೋವಿಂದ ಸಿಂಗ್ ಅಂತ ಹೇಳಿ ಅವ್ರ 3 ಮಕ್ಕಳನ್ನ ಔರಂಗಜೇಬ ಹೇಳ್ತಾನೆ, ನೀನು ಇಸ್ಲಾಂ ಸೇರಬೇಕು, ಯಾಕಂದ್ರೆ ನೀನು 3 ಮಕ್ಕಳನ್ನ ಬಲಿ ಕೊಡ್ತೀನಂತ. ಅವ್ರ ಮುಂದೆನೇ ಆ 3 ಮಕ್ಕಳನ್ನ ಜೀವಂತ ಸಮಾಧಿ ಮಾಡ್ತಾನೆ ಔರಂಗಜೇಬ್. ಆದರೆ ಗುರು ಗೋವಿಂದ ಸಿಂಗರು ನಾವು ಹಿಂದೂ ಧರ್ಮವನ್ನು ಬಿಡುವುದಿಲ್ಲ, ಸಿಖ್ ಧರ್ಮ ಬಿಡುವುದಿಲ್ಲ ಅಂತೇಳಿ ತನ್ನ ಪ್ರಾಣವನ್ನು ಕೊಟ್ಟಂಥದ್ದು ಸಿಖ್ ಧರ್ಮ. ಅದಕ್ಕೆ ಸಿಖ್ ಧರ್ಮ ಹಿಂದೂ ಧರ್ಮದ ರಕ್ಷಣೆ ಮಾಡಿದಂಥ ಧರ್ಮ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಬೌದ್ಧ ಧರ್ಮ ಸೇರಿದ್ರು. ಯಾಕೆ ಸೇರಿದ್ರು ಗೊತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮ ಎಲ್ಲಿ ಹುಟ್ಟಿದೋ ಅಲ್ಲೇ ಬೌದ್ಧ ಧರ್ಮ ಹುಟ್ಟಿದ. ಬುದ್ಧ ಹುಟ್ಟಿದ್ರು ಇಲ್ಲೇ ಪಾಟಲಿಪುತ್ರದಲ್ಲಿ, ನಾವೆಲ್ಲ ಇತಿಹಾಸ ಓದ್ತೀವಲ್ಲ. ಜೈನ ಧರ್ಮ ಇಲ್ಲೇ, ಸಿಖ್ ಧರ್ಮ ಇಲ್ಲೇ. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ಈ ದೇಶದ ನೆಲ ಸಂಸ್ಕೃತಿ ಹಾಳು ಮಾಡುವಂತಹ ಮತ್ತೊಂದು ಧರ್ಮಕ್ಕೆ ನಾನು ಸೇರುವುದಿಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956ರಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಇವತ್ತು ನಾವೆಲ್ಲ ಚಿಂತನೆ ಮಾಡಬೇಕಾಗಿತ್ತು ಬಂಧುಗಳೇ. ಬಸವಣ್ಣವರು 8ನೇ ಶತಮಾನದಾಗ ಅಸ್ಪೃಶ್ಯತೆ ಹೋರಾಟ ಮಾಡಿದ್ರು.
ಇನ್ಮ್ಯಾಗ ನಾವು ಅಸ್ಪೃಶ್ಯತೆ ಈ ದೇಶನಾಗ ಬಿಡಬೇಕು. ನಮ್ಮವ್ರನ್ನ ನೀವು ಪ್ರೀತಿ ಮಾಡ್ರಿ. ಅವ್ರು ಎಂದರೆ ಬೇರೆ ದೇಶದ ದಲಿತರಿಗೆ ಕೇಳೇನು? ಭಾರತ ಮಾತೆಗೆ ಎಂದರೆ ಭಾರತ ಮಾತೆಗೆ ಎಂದರೆ ಬಿಟ್ಟಾರ ಅಂದ್ರೇನು ಕೇಳಿ ನೋಡಿ. ಈಗ ಮುತ್ತಂತ ಹಿಂದೂಗಳು ಒಬ್ಬರೇ ದೇಶದ ವಿರುದ್ಧ ಒಂದೇ ಘೋಷಣೆ ದಲಿತರು ಈ ದೇಶನಾಗ ಹೇಳ್ತಾರೇನು? ಆದ್ರೆ ಈ ದೇಶದ ಅನ್ನ ತಿಂದು ನಮ್ಮ ಈಶ್ವರಪ್ಪನವ್ರು ಹೇಳೋಣ, ಈ ದೇಶದ ನೀರು ಕುಡಿದು ಈ ದೇಶದೆಲ್ಲ ತಿಂದು ಪಾಕಿಸ್ತಾನ ಜಿಂದಾಗೋದಲ್ಲ. ಇಂಥ ತಾಯಿಗಳಿಗೆ ನಮ್ಮ ಮನೆಯಲ್ಲಿ ಪ್ರವೇಶ ಮಾಡಿಸ್ಕೊಡ್ಬಾರ್ದು ಅಂತ ನಾವು ನಿರ್ಣಯ ಮಾಡಬೇಕಾಗಿದೆ. ದಲಿತರನ್ನ ದೂರ ಇಡಬೇಡಿ, ಅವ್ರನ್ನ ಅಪ್ಪೋರಿ. ಬಸವಣ್ಣ ಜಯಂತಿ ಎಲ್ಲ ಕೂಡಿ ಸಾಮೂಹಿಕ ಊಟ ಮಾಡೋದು. ಅಸ್ಪೃಶ್ಯತೆ ಮತ್ತು ಹಳ್ಳಿಯವರು ನಾಶ ಆಗ್ಬೇಕು. ಹಂಗಾಗಿ ಮಾತ್ರ ಸಮಸ್ತ ಹಿಂದೂ ಸಮಾಜ ಒಂದಾಗಿದ್ದಕ್ಕೆ ಸಾಧ್ಯತೆ. ಇನ್ನು ಮುಂದೆ ಭವಿಷ್ಯ ಇಲ್ಲ. ನಮ್ಮ ಹಿಂದೂಗಳಿಗೆ ಭವಿಷ್ಯ ಇಲ್ಲ. ನಾವು ಹಿಂಗೆ ಕಡೆ ಹಾಕ್ಕೊಟ್ಟಿದ್ವಿ ಅಂದ್ರೆ, ನಾವು ಬೇರೆ ಅವರು ಬೇರೆ ಇವರು ಬೇರೆ ತಂದೀವಂದ್ರೆ ನಮ್ಮ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯಾರಲ್ಲ ಬಟ್ಟೆ ಹಿಂಗೆ ನಾವು ಒಡೆದು ಹೋದ್ವಿ ಅಂದ್ರೆ ನಮ್ಗೆ ಕಡಿತಾರೆ. ಎಲ್ಲಿವರೆಗೆ ನಾವು ಒಕ್ಕಟ್ಟಿರ್ತೀವಿ, ಎಲ್ಲಿವರೆಗೆ ನಾವು ಎಲ್ಲ ಸಮುದಾಯಗಳು ಒಂದಿದ್ದಾಗ ಮಾತ್ರ ಬರ್ತೀವಿ. ಬಸವಣ್ಣವ್ರ ವಿಚಾರ ಇರ್ಬೋದು, ಅಂಬೇಡ್ಕರ್ ವಿಚಾರ ಇರ್ಬೋದು, ದೇಶ ಕೂಡಿರ್ಲಿಕ್ಕೆ ಸಾಧ್ಯ. ಇವತ್ತು ನೋಡಿ ಪಾಕಿಸ್ತಾನದೊಳಗೆ ಯುದ್ಧದ್ದು ಪಾಕಿಸ್ತಾನದವ್ರಿಗಿಂತ ತಾಯ್ಗಂಡ್ರಿಗೆ ನಮ್ಮ ಹಿಂದೂಗಳು ಅದಾರಲ್ಲ, ಇವ್ರು ಮಹಾನ್ ನಾಯಕರದಾರ. ನಿಮ್ಮ ಹಳ್ಳಿಗೆ ಬಂದಾಗ ಇಲ್ಲಿ ಮ್ಯಾನೇಜ್ ಕೇಳ್ಬೇಕು. ಮಾಮೂಗಾನೆ ಮೊನ್ನೆ ಏನೋ 4 ವಿಮಾನ ಹಾರಿಸಿದ ಕೂಡ ಒಂದು 2 ಪಟಾಕ್ಷಿ ಹಾರಿಸಂಗೆ ಮಾಡ್ಯಾರ ಏನಂದ್ರೆ MLAಗಳು ಈ ರಾಜಕಾರಣಿಗಳು ಬರ್ತಾರೆ ನಿಮ್ಮ ಊರಿಗೆ. ಅವ್ರು ಕೇಳ್ರಿ, ನಿನಗೆ ದೇಶ ಮುಖ್ಯ ಹೋಟ ಮುಖ್ಯ? ನೀವೆಲ್ಲ ಹಿಂದೂಗಳು ಹೋಟ್ ಹಾಕಿದ ಮೇಲೆ ಅವ್ರು ಹೋಟ್ನಿಂದ ಆಚೆ ಬಂದಿರ್ಬೋದು. ಅದು ನೀವೇ ಊಟ ಹಾಕಿದ್ರೆ ನಾವು ಆಚೆ ಬರ್ತೀವಿ. ನಾನು ಬಿಜಾಪುರ ಹೆಂಗೆ ಹೇಳ್ತೀನಿ, ನಿಮ್ಗೆ ಊಟ ಮಕ್ಕಳು ಹೇಳ್ತೀನಿ ಆಚೆ ಬಂದಿರಲಿಲ್ಲ. ಈಗ ನನ್ನ ಮತಕ್ಷೇತ್ರ 2,50,000 ಮತದಾರ ಬಿಜಾಪುರ ನಗರ, 1,25,000 ಅವರದ ಯಾರದಾರ ಗೊತ್ತಾಯ್ತಲ್ಲ. 1,60,000 ನಮ್ಮಿಂದದ. ಬೇಕಾದ ಹೊರಗಿಂದ ರೊಕ್ಕ ಕೊಡ್ತಾರೆ. ಮನೆ ರೊಕ್ಕ ತಗೊಂಡ್ರು, ಹುಡುಗರು ಈ ಥರ ಡಾಬಾದಾಗ ತಿಂದ್ರು, ಬಂಗಾರ ತಗೊಂಡ್ರು, ಸಿಡಿ ತಗೊಂಡ್ರು, ಮುಗಿಸ್ಕೊಂಡು ಹೊಸ ನೋಡಿ ಪಾಂಡ್ಯ ತಗೊಂಡು ಗೊತ್ತಾಯ್ತು. ನಮ್ಮ ಧರ್ಮದ ಕೆಲವು ನಾಯಕರಿದ್ರಲ್ಲ, ಆ ಕೌಂಟಿಂಗ್ ಬಂದಿದ್ರಿಗೆ ಹೆಂಗಾದ್ರೂ ದೂತ ನಾವು ಇಷ್ಟೆಲ್ಲ ರೊಕ್ಕ ಹಂಚಿದ್ವಿ. ದೂತರ ಈ ಸಲ ಮನೆಯಾಗ ಇಟ್ಟೆ ನಗದು ಬಂದಿದ್ರು. ಊಟ ಮತ್ತು ಹೋಗಿ 2,000 ಓಟ್ ಹೆಚ್ಚಿಗೆ ಬಿದ್ದು ಅವ್ರು ಮಾರಿ ನೋಡಬಾರ್ದಾಗಿತ್ತು. ಅದಕ್ಕೆ ನಾವು ಒಂದಾದೀವಿ ಅಂದ್ರೆ ಅವ್ರು ಓಟ್ ತೆಗಿಬೇಕಾಗಿಲ್ಲ. ಎಲ್ಲಿವರೆಗೆ ನೀವು ಗಟ್ಟಿ ಆಗುವುದಿಲ್ಲ, ಒಕ್ಕಟ್ಟಾಗುವುದಿಲ್ಲ, ಎಲ್ಲ ಇವತ್ತು ನಾವೆಲ್ಲ ನಿರ್ಣಯ ಮಾಡಿದ್ವಿ. ಈಶ್ವರಪ್ಪನವರು, ನಮ್ಮ ರಮೇಶ್ ಜಾರಕಿಹೊಳಿ ಇರ್ಬೋದು, ಕುಮಾರಣ್ಣ, ಎಲ್ಲ ಸಮಾಜದವ್ರು ಒಬ್ಬರಿಗೆ ನಾವು ಈಗ ಅವ್ರು ಒಳಗಡೆ ನಾವು ಹೊರಗಿದ್ವಿ ಇಬ್ರು. ಅವ್ರು ಇನ್ಕಮಿಂಗ್ ಕಾಲ, ನಾವು ಔಟ್ಕಮಿಂಗ್ ಕಾಲ. ಬರೋಬ್ಬರಿ ಮಾಡ್ತಿದ್ದು 3 ವರ್ಷ ಐತಿ. ಅವ್ರು ಹೇಳ್ದಂಗ ನಾವು ಯಾರಿಗೂ ಕಾಲ ಹಿಡಿದಿಲ್ಲ. ಸ್ವಾಭಿಮಾನದಿಂದ ಹಿಂದೂ ಸನಾತನ ಧರ್ಮಕ್ಕೆ ನಮ್ಮ ಸಮುದಾಯಗಳಿಗೆ ನೋಡಿ, ಇವತ್ತು ವಾಲ್ಮೀಕಿ ಸಮಾಜ 7% ಆಗ್ಬೇಕಾದ್ರೆ ಯಾರು ಕಾಣ್ರಿ? ನಾನು ವಿಧಾನಸಭೆಯಲ್ಲಿ ಮಾತಾಡಿದ ಹಾಲ ಮಂತ್ರ ಸಲುವಾಗಿ, ST ಸಲುವಾಗಿ ಹೋರಾಟ ಮಾಡಿದ್ರೆ ಯಾರು? ಈಶ್ವರಪ್ಪನವರು. ನಾವು 2 ಬೇಡಪ್ಪ ಅಂತೀವಿ. ನಾವು ಶಿವಶಂಕರನ್ನು ಎಲ್ಲ ರೆಡಿ ಮಾಡಿದ್ವಿ ನೋಡ್ರಿ. 104 ಕಾಯ್ತೇವೆ. ಆ ಸಮುದಾಯದ ನ್ಯಾಯ ಕಟ್ಟಿ ಪ್ರತ್ಯೇಕವಾಗಿ ಯಾರಿಗೆ ಸಂವಿಧಾನ ಕೊಡಕ್ಕೆ ಬರುದಿಲ್ಲ ಅಂಥವ್ರು ಕೊಟ್ಟಿದ್ದನ್ನ ನಾವು ಬೇರೆ ಮಾಡ್ಕೊಂಡಿದ್ವಿ. ಎಲ್ಲರೂ ಬಾಯಿ ಅಧಿಕಾರಿ ನಮ್ಮ ಸಮಾಜದಲ್ಲಿ ಹೋಗ್ತೀವಿ. ಪ್ಯೂರ್ ಮೆರಿಟ್, ನಮಗೆ ಯಾವುದೇ ರೀತಿ ಒಂದು ವೇಳೆ ಇದೇ ವ್ಯಕ್ತಿಗೆ ಮೆರಿಟ್ ಇದು ಸಿಕ್ಕಿತ್ತು, ನಾವು ಮೀಸಲ ಸಿಕ್ಕಿತ್ತು ಅಂದ್ರೆ IAFS ಆಗ್ತದೆ. IAFS ಅಂದ್ರೇನು? ಇಂಡಿಯನ್ ಫಾರಿನ್ ಸರ್ವಿಸ್. ನೆಕ್ಸ್ಟ್ IAS, ಅದರ ನಂತರ IPS. ಪ್ರತಿಭೆ ಯಾರ ಮನೆಯಾಗ ಐತೆ ಅನ್ನೋದು ಗೊತ್ತಾಗೋದಿಲ್ಲ. ಅದನ್ನ ಶ್ರೀಮಂತರ ಮನ್ಯಾಗ, ರಾಜಕಾರಣಿಗಳ ಮನೆಗೆ, ರಾಜಕಾರಣಿ ಮನೆಗೆ ಹೆಚ್ಚಾಗಿ ಗಟ್ಟಿ ಇರ್ತಾವ. ಯಾಕಂದ್ರೆ ಪುಕ್ಕಟ್ ತಿಂದು ಡ್ರಗ್ಗಿಗೆ ಎಡಿಕ್ಟ್ ಆಗಿರ್ತಾವೆ. ಎಷ್ಟೋ ಮಕ್ಕಳು ನೀವು ನೋಡಿ, ರಾಜಕಾರಣಿ ಮಕ್ಕಳು
ಈ ದೊಡ್ಡಾರ ಕೊಟ್ಟು ಅಡ್ಡಾಡ್ತಿರ್ತಾರೆ. ಯಾಕಂದ್ರೆ ಪಾಪದ ಕೊಟ್ಟರು ಮುಂಜಾನೆ ಕತ್ತರಿಸಿದ್ರೆ ವಾಲ್ಮೀಕಿ ಸಮಾಜ ಕತ್ತರಿಸಿದ್ರೆ SC ಕತ್ತರಿಸಿದ್ರೆ ಬೋರ್ನಾಡು ಕತ್ತರಿಸಿದ್ರೆ ನಮಗ ಈಶ್ವರಪ್ಪನವ್ರು ಎಂಥ ಮಕ್ಕಳು ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂದ್ರೆ ನಮಗೆ ದೇವರ ನಾವು ಮಾಡಿದ ಒಳ್ಳೆಯ ಕೆಲಸದಿಂದ ನಮ್ಮ ಇಬ್ಬರು ಮಕ್ಕಳು ಒಳ್ಳೆಯದ. ಯಾಕಂದ್ರೆ ನಾನು ನೋಡ್ತೀನಿ ಭಾಳ ಏನ್ರಿ ಅದು ಕರೆಕ್ಟ್ ನೋಡಿ ಅಲ್ಲೇ ಮಕ್ಕೋತಿದ್ದ ಕೇಳ್ತಾನೆ ಅದಾವಿಲ್ಲ ನಿಮ್ಗೆಲ್ಲ ಅದಾವ ಯಾಕಾಗ್ತಂದ್ರೆ ಬಹಳ ಹರಾಮಿ ಸಿಲಾಕ್ ದೇವ್ರು ಕೊಟ್ಟಾನಂದ್ರು ಸಾಕು. ನಮ್ಮ ಮಕ್ಕಳು ಭಾಳ ದೊಡ್ಡ ಶಾಣೆ ಆಗೋದು ಬೇಡ, ಸುಮ್ ಜೀವನ ಮಾಡಾಕಲ್ಲಿ ಇದ್ರೆ ಸಾಕು. ಇವತ್ತು ನೋಡ್ರಿ ಮನೆ ಒಬ್ಬ IPS ಅಧಿಕಾರಿ ಅದ, ಯಾರು ಹಾಲು ಮಕ್ಕಳು ಕುರಿ ಕಾಯ್ಕೊಡ್ತೀನಿ IPS ಆಯ್ತು ಮನೆ ಖುಷಿ ಪಡೋದು. ಅವ್ನು ಮೊದಲಿನ ಟ್ರಾನ್ಸ್ಫರ್ ನೋಡಿದ್ದೇನ ಮೊನ್ನೆ IPS ಕುರಿಸ್ಕೊಂಡಿದ್ದು ನೋಡಪ್ಪ ಕಟ್ ನೋಡಿ ಚೇಂಜ್ ಆಗ್ತದೆ. ಒಬ್ಬ ಹಾಲು ಮತ್ತು ಸಮಾಜ IPS ಅವ್ರೆ ನಮ್ಮ ಸಮಾಜ ಕೈ ಇರ್ತಲ್ಲ. ಅಂಬೇಡ್ಕರ್ ಬರದೇ ಇದ್ದಿದ್ರೆ ಈ ದೇಶನಾಗ ಯಾವ ದಲಿತರಿಗೂ ಮೀಸಲಾತಿ ಸಿಗ್ತಿರಲಿಲ್ಲ. ಈ ದೇಶನಾಗ ಏನಾದ್ರು ಯಾವ್ದಾರ ವಿನಾಯಿತಿ ಅಂದ್ರೆ ಈ ಹೆಣ್ಮಕ್ಳಿಗೆ ಸಮಾನ ಹಕ್ಕು ಕೊಟ್ಟವ್ರು ಯಾರಾದ್ರೂ ಇದ್ರೆ ಒಂದು ದಿವಸಕ್ಕೆ 8 ತಾಸೇ ದುಡಿಬೇಕನ್ನಂತ ಅದನ್ನ ಕೆಲಸದವ್ರು ಯಾರಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವು ಯಾರು ಮಾಡ್ಯಾರ ಅವ್ರನ್ನ ನೆನಪು. ಅದಕ್ಕೆ ಬಂಧುಗಳೇ, ಬಸವಣ್ಣ ಬುದ್ಧ ಬಸವ ಅಂಬೇಡ್ಕರ್ ಕೇಳ್ತಾರಿಲ್ಲಲ್ಲ, ಹಂಗ ಎಲ್ಲ ಸಮುದಾಯಗಳನ್ನ ಪ್ರೀತಿ ಮಾಡೋದೇ ಲಿಂಗಾಯತ ಬಸವಣ್ಣವರ ತತ್ವ. ಅದಕ್ಕೆ ನಾವು ನಮ್ಮಲ್ಲಿ ಅಸಮಾನತೆಯನ್ನು ಹೋಗಲಾರ್ಸೋ ಸಲುವಾಗಿ ಇವತ್ತೇ ನಮ್ಮ ಗುರುಗಳನ್ನು ಹೋರಾಟ ಮಾಡಕತ್ತಾರೆ. ಇಲ್ಲೇ ನಮ್ಮ ಇದ್ರ ಗುರುಗಳು ಯಾವ ಹೆಬ್ಬಾಳ ಗುರುಗಳು ಅವರು 150 ಆಕಳುಗಳನ್ನು ಸಾಕಿರ್ತಾರೆ. ನಮ್ಮ ಇದ್ರ ಗುರುಗಳು ಯಾವುದೋ ನಮ್ಮ ಮನೆ ನಮಗೆ ಪ್ರಶಸ್ತಿ ಕೊಟ್ಟರಲ್ಲ, ಪುಣ್ಯಕೋಟಿ. ಹಿಂಗಾಗಿ ನನ್ನ ಬಳಿ ಒಂದು 1,200 ಆಗ್ತದ. ಕಟಕರ ಮನೆಗೆ ಹೋಗುವುದು ವಯಸ್ಸಾಗಿದ್ವು. ಇವತ್ತು 1,200 ಆಗ್ತಾವ. 7ರಿಂದ 8 ಕಿಲೋ ತುಪ್ಪತ್ತಾರು ಆಗ್ತದೆ. ನಮ್ಮಲ್ಲಿ ಕಟಕರ ಮನೆಗೆ ಇಂತಿಂಥ ಆಕಳುಗಳು ಹೋಗಕ್ಕೆ ಊಟಕೊಂಡು ನಮ್ಮಲ್ಲಿ ಪೊಲೀಸರು ಪಾಪ ತಂದು ನಮ್ಮ ಹುಷಾರಾಗಿ ಕೊಡ್ತಾರೆ. ಕನಿಷ್ಠ ಕಿಲಾರಿ ಹಾಕಿದ್ರೆ 1 ಲಕ್ಷ 1.5 ಲಕ್ಷ ರೂಪಾಯಿ ಆಕಳುಗಳನ್ನ ಕಟ್ಟಿಗೆ ಕೊಡಕ್ಕೆ ತರಿಸ್ಬೇಕು. ಇದನ್ನ ನಾವು ಸಾವಯವ ಕೃಷಿ ಬರದೇ ಇದ್ರೆ ನಮ್ಮ ಹೊಲಗಳು ಏನು ಇವತ್ತು ರಾಸಾಯನಿಕ ಗೊಬ್ಬರವನ್ನು ಹಾಕಿ ನಾವು ವಿಷ ತುಂಬಿರ್ತೀವಲ್ಲ, ಅದು ಏನಾದರೂ ಹೋಗ್ಬೇಕಾದ್ರೆ ಆಕಳು ಮಾತ್ರ ಬೇಕೇ ಬೇಕು. ನಾವು ನನಗೂ ಭಾಳ ಖರ್ಚಿದೆ, ಹೆಂಗೂ ಬರ್ತದೆ ಏನೋ ಆಗ್ತದೆ. ನಾನು MLA ಪಗಾರ ನಾನು ವರ್ಷ 1 ಲಕ್ಷ ರೂಪಾಯಿ, ತಿಂಗಳ 1 ಲಕ್ಷ ರೂಪಾಯಿ ಹಿಂಡಿ ಕೊಡ್ತೀನಿ. ಮನೆ ಪಗಾರ ಹೆಚ್ಚು ಮಾಡೋದು ಎಲ್ಲರೂ ಬೈದ್ರಿ ಏನು ಪಗಾರ ಹೆಚ್ಚು ಮಾಡ್ಯಾರ, ನಾವು ಚಲೋ ಆಯ್ತಂದೆ ನಾನು ಅದನ್ನು ಮತ್ತೆ ಹಿಂದಿಗೆ 50,000 ರೂಪಾಯಿ ಹೆಚ್ಚು ಕೊಡೋಕ್ಕಾಯ್ತು. ಹಂಗೆ ಧರ್ಮದ ಕೆಲಸ ಮಾಡೋರಿಗೆ ನಮ್ಗೇನು ಮಾಡ್ಬೋದು. ಬೇಕಾದ ಅಪ್ಪ ಮಕ್ಕಳು ಲಗ ಹೋಗೋದ್ರಿಂದ ನಾವು ನಮ್ಮ ಕೈಯಾಗಿ ಈಶ್ವರಪ್ಪನ ಕೈಯಾಗಿ ಕಷ್ಟ ತಗೋತೀವಿ. ಇಷ್ಟು ದೇವ್ರ ಸಾಕ್ಷಿಯಾಗಿ ಎಲ್ಲ ಗುರುಗಳ ಸಾಕ್ಷಿಯಾಗಿ ಹೇಳ್ತೀನಿ, ನಮಗೆ ದುಡ್ಡು ಹೊಡೆಯುವಂಥ ಚಟ ಇಲ್ಲ. ಅದನ್ನ ಮಾಡಿದ್ರೆ ಈ ಸಮಾಜ ನಿಮಗೆ ಉಪಕಾರ ಮಾಡಿದ್ರೆ ನೀವು ನಮ್ಮನ್ನು ನೆನೆಸೋದು ಸಾಕು. ನಾವು ಬಿಜಾಪುರನಾಗ ಹೋರಾಟ ಮಾಡಿದ್ರ ಫಲ 108 ಕಡೆ ನೀರು ತುಂಬುವಂಥದ್ದಾಯ್ತು. ಇವತ್ತು ಮನುಷ್ಯರು ನಮ್ಮ ನೆನಪಾಗ್ಬೋದು, ಆದ್ರೆ ಆ ಕೆರೆ ತುಂಬಿದ್ರಿಂದ ಆ ಕೆರೆಯ ಮೇಲೆ ಕುತ್ತೇನು ಹಾಕಿ ಪ್ರಾಣಿ ಪಕ್ಷಿಗಳು ಏನು ನೀರು ಕುಡಿತಾವಲ್ಲ ಅವರೇ ಅಥವಾ ಯಾವ ಪುಣ್ಯಾತ್ಮ ಮಕ್ಕಳು ಈ ಕೆರೆ ನೀರು ತಂದು ಬಿಟ್ಟಾನ, ಅವನ ಮಕ್ಕಳಿಗೆ ಅವ್ನು ಒಳ್ಳೇದಾಗಲಿ ಅನ್ನುವಂಥದ್ದು ಒಂದು ಆಶೀರ್ವಾದ ಇದ್ದರೆ ಸಾಕು. ಅದಕ್ಕೇ ಬಂಧುಗಳೇ, ಯಾರೂ ಅಪಪ್ರಚಾರ ಮಾಡ್ತಾರೆ. ಈಗ ಚಾನಲ್ ಕೆಲವೊಂದು ಅದಾವು, ಅವೆಲ್ಲ ಬುಕ್ಕಿಂಗೇ ಇರ್ತಾವೆ. ಭಾರಿ ಕ್ಷಮಾಪಣೆ ಕೇಳ್ತಾರೆ ಕೇಂದ್ರದ ಹೈಕಮಾಂಡ್ ಮುಂದೆ. ಇನ್ನೆಂದೂ ನಾನು ಅಪ್ಪ ಮಕ್ಕಳಿಗೆ ಬೈದಿಲ್ಲ, ಅವರ ದಾಸನಾಗಿ ಇರುತ್ತೇನೆ ಎಂದಿದ್ದು ಈ ಕೇವಲ ನಮ್ಮ ಕ್ಷಣದಲ್ಲಿ ಮಾತ್ರ. ಪ್ಯಾಕೇಜ್ ಕೊಟ್ಟಿರ್ತಾರೆ ಅವ್ರಿಗೆ 10 ಲಕ್ಷ ರೂಪಾಯಿ ಕೊಟ್ಟು ಕೂಡಲೇ ಅವ ಇಂದ್ರ ಚಂದ್ರ ಈಶ್ವರಪ್ಪ ಹಂಗ ಎಲ್ಲ ಹಿಂಗ ಮರುದಿವ್ಸ ಅವ್ರು ಫೋನ್ ಮಾಡ್ತಾರೆ. ಮುಂದೆ ನಮ್ಮದು
ಒಂದು ಸಾವಿರದಾಗ 10 ಲಕ್ಷ ಮುಗೀತಲ್ಲ. ಮತ್ತೆ 2 ದಿವಸ ಮತ್ತೆ ಯತ್ನಾಳ್ ಬಗ್ಗೆ ಈಶ್ವರಪ್ಪ ಯತ್ನಾಳ್ ಬಿಜೆಪಿಗೆ ಸೇರಿ ನಿಂತರೆ ಭಾರಿ ಹಿನ್ನಡೆ ಆಗುವ ಸಂಭವ. ನಮ್ಮ ಇಬ್ಬರು ಫೋಟೋ ಹಾಕಿ ಮುಂದೆ ಮಾತ್ರ 10 ಲಕ್ಷ ಕೊಡ್ತಾನೆ. ಯತ್ನಾಳ್ ಈಶ್ವರಪ್ಪನಲ್ಲಿ ಏನು ಗಟ್ಟಿ ನೋಡಿಲಕ್ಕಾಗುದಿಲ್ಲ. ಇದು ಹಿಂಗೆ ನಾನು 1 ದಿವಸ ನಾನು ವಿರುದ್ಧ ಬಂದ ತಿಳ್ಕೊಂಡು 2 ದಿವಸನಾಗ ನನ್ನ ಪರವಾಗಿ ಬರ್ಕೊಂಡ್ರೆ ಅವ್ರ ಪೇಪರ್ ಚಲಾವಣೆ ಇರ್ತಾವ. ನಾವು ಎಲ್ಲ ಕ್ಲಿಯರ್ ಹೇಳ್ತೀವಿ. ನಾನು ಕೊಡೋಲ್ಲ ಕುದ್ದಾವಲ್ಲ ಬರೀಪ್ಪ ಹಿಂಗೆ ಹೊಡೆದ್ರೆ ಹೊಡಿ ಮತ್ತು ಯತ್ನಾಳ್ ಉಚ್ಚಾಟನೆ ಉತ್ತರ ಕರ್ನಾಟಕದಲ್ಲಿ ಭಾರಿ ಹಿನ್ನಡೆ ಆಗೋ ಸಾಧ್ಯವ. ಮತ್ತು ಸಂಪಾದಕರಿಗೆ ಫೋನ್ ಹೋಗ್ತದೆ, ಏನು ನಿಮ್ಗೆ ಯತ್ನಾಳ್ ಬಗ್ಗೆ ಬರೋದು ನನ್ನ ಮಗನ ಗತಿ ಅಂದ್ರೆ ಭಾಳ ಬೇಡ್ಕೊಂಡು ಹಡ್ದೀನಿ ಆ ಮಗ ಮುಖ್ಯಮಂತ್ರಿ ಆಗ್ಲಕ್ಕೆ. ಏನಿಲ್ಲ ಸರ್, ಏನಾದ್ರು ಮಾಡಿದ್ರು ನಾನು ರಿಪೋರ್ಟ್ರಿಗೆ ಹೇಳ್ತೇನೆ. ಡೋಂಟ್ ವರಿ, ಯತ್ನಾಳನ್ನ ಜೀವಮಾನವಿರುವವರೆಗೆ ಬಿಜೆಪಿಯಲ್ಲಿ ತೆಗೆದುಕೊಳ್ಳುವುದಿಲ್ಲ. ಹೈಕಮಾಂಡ್ ನಿರ್ಣಯ. ಇದರಿಂದ ಡ್ಯಾಶ್ ಮಗ ಮುಖ್ಯಮಂತ್ರಿ ಆಗುವುದು ಬಹುತೇಕ ಖಚಿತವಾಗಿದೆ. ತಿಳಿಸಲಾಗಿದೆ. ಆ ಹುಡುಗರ ಬಲ್ಲ ಮೂಲ ಅಲ್ಲೇ ಜವಾನ ಸರ್ಕಾರಕ್ಕೆ ಬಲ್ಲ ಮೂಲ ಇವರು ಪರಿಹಾರ ಅಲ್ಲೇ ಕೊಟ್ಟಿರ್ತಾರೆ. ಜನರು ಇವ್ರು ಕೆಪ್ಟನ್ ಪ್ರೋಗ್ರಾಮ್ ಇಲ್ಲ. ಈಶ್ವರಪ್ಪ ಕ್ಷಮಾಪಣೆ ನಾವು ಯಾವ ಮಕ್ಕಳು ಕ್ಷಮಾಪಣೆ ಒಬ್ಬರು ಹೇಳಕತ್ತೀವಿ. ಗೌರವ ಕರ್ಕೊಂಡ್ರೆ ಹೋಗ್ತೀವಿ. ಈ ಕಡೆ ಬರೋಬ್ಬರಿ ಇವ್ರ ಅಪ್ಪ ಮಗಳು ಜೈಲಿಗೆ ಕಳಿಸಲಾಗ ಬಿಡುವುದೇ ಇಲ್ಲ. ನಮಗೆ ಮುಗಿಸ್ಬೇಕಲ್ಲ ನೀವು. ನಾವೆಲ್ಲ ಸಲ ಹೋರಾಟ ಮಾಡ್ತೀವಿ. ಹಿಂದೂ ನಾಯಕರೆಲ್ಲ ಮುಗಿಸ್ಬಿಟ್ರಿ ನೀವು. ಕಡೆಗೊಂದು ಪಳಿಯುಳಿಕೆ ನಾವು ಉಳಿದಿದ್ದೆ. ಈಶ್ವರಪ್ಪನವರು ಹೋದ್ರು, ಆ ಕಡೆ ಅನಂತಕುಮಾರ್ ಹೆಗಡೆ ಹೋದ್ರು. ಇನ್ನು ಕಡೆಗೆ ಒಂದು 4 ಗಿಡ ಹಾಕಿದ್ದೆ ನಾನು ಹೊರಗೆ ಹಾಕಿದ್ರು. ಮನೆ 1-2 ಜನಕ್ಕೆ ಅಡ್ಜಸ್ಟ್ಮೆಂಟ್ ಅಲ್ಲ. ಅಲ್ಲೇ ಹಿಂಗೆ ಉದ್ದಕ್ಕೂ ಸೀಟ್ ನಮಸ್ಕಾರ ಮಾಡಿ ಅಪ್ಪಾಜಿ ಮ್ಯಾಗ ಎಂದೂ ನಿಮ್ಮ ಹುಡುಗ ಮಾತಾಡೋದು. ನಾ ಮಾತಾಡೋಣ ಬಿಲಿಯವ್ರು ಕರ್ಕೊಂಡು ಮಾಡಿ ನಾ ಮಾತಾಡೋಣ ಏನು ಮಾಡ್ಕೊತೀನಿ. ವಿಚಾರ ಮಾಡಿ ಇನ್ನೊಂದು ವಾರ ಅಲ್ಲ, ಇವತ್ತೇ ಅನ್ನೋದಕ್ಕೆ ಉಚ್ಚಾಟನೆ ಬಂದೇ ಬಿಡ್ತಾರೆ. ಅಲ್ಲೇ ಬಿದ್ದಾಗಿ ಇದ್ದೆ, ಏನೋ ಅಂಜಲ್ ನಾನು ಈಗಾಗಲೇ ಗುರುಗಳು ಎಲ್ಲ ಗುರುಗಳು ಇಲ್ಲ. ನಮ್ಮ ದೊಡ್ಡ ಹೇಳ್ರಿ, ಕರ್ನಾಟಕದಲ್ಲಿ ಒಂದು ಹೊಸ ಕರ್ನಾಟಕ ನಿರ್ಮಾಣ ಮಾಡಿ ತೋರಿಸುವ ಶಕ್ತಿ ನಮಗಿದೆ. ಯಾರು ಬಡ ಮಕ್ಕಳು KPSC ಒಳಗೆ ಏನು ಮಾಡ್ಬೋದು, ಒಂದು ಅಸಿಸ್ಟೆಂಟ್ ಕಮಿಷನರ್ ಆಗ್ಬೇಕಾದ್ರೆ 2 ಕೋಟಿ, ಒಬ್ಬ DYSP ಆಗ್ಬೇಕಾದ್ರೆ 2 ಕೋಟಿ, ತಹಸೀಲ್ದಾರ್ ಆಗ್ಬೇಕಾದ್ರೆ 1 ಕೋಟಿ ವ್ಯಾಪಾರ ನಡೆದ, ಒಬ್ಬ PSI ಆಗ್ಬೇಕಾದ್ರೆ 85 ಲಕ್ಷ 1 ಕೋಟಿ. ನಾ ಹೇಳಿದೆ ವಿಧಾನಸಭೆ ಒಳಗೆ ವಿನಾಯಕ ಕೇಳಿದೆ, ನಮ್ಮ ಎಲ್ಲರ ಆಯ್ತು ಹೋದ್ರನ್ನೋದು ಅವ್ರಿಗೆ ಕೇಳಿದೆ ಹೆಂಗೈತೆ ಕಡಿಮೆ UPSC ಸಿಸ್ಟಮ್ ಅಂತ ಕೇಳಿದೆ. ಏನೂ ಸಂಶಯ ಬರ್ಬೋದ್ರಿ, ಒಂದೂ UPSC ಮೆರಿಟ್ನಾಗ ಒಮ್ಮೆ ಆಗೋದಿಲ್ಲ ಸರ್. ಇವತ್ತು KPSC ಒಳಗೆ ಯಾರು ಅವ್ರು ಮೆಂಬರು, ಅವ್ರು ಹಾಕ್ಬೇಕಾದ್ರೆ 5 ಕೋಟಿ 10 ಕೋಟಿ, ಅವ್ನು ಚೇರ್ಮನ್ ಆದ್ರೆ 50 ಕೋಟಿ ಕೊಟ್ಟಿರ್ತಾನೆ. ಈಗಿದ್ದವರು ಮೆಂಬರ್ಗಳದಾರ, ಹಿಂದಿನ ಪುಣ್ಯಾತ್ಮರಿಗೂ ಮೆಂಬರ್ ಅದ. ಆ KPSC ಚೇರ್ಮನ್ ಮನೆಗೆ ಹೋಗಿದ್ದು ಒಬ್ಬ PSI ಎಕ್ಸಾಮ್ ಕೊಟ್ಟರೆ ಮನೆ PSI ಅದ. ಆ PSI ನಾನು ಹೇಳಿದ್ರು, ಸರ್ ಅವ್ರ ಮನ್ಯಾಗ ನಾನು ಹೋಗಿದ್ದೆ, ಹೇಳ್ಬೇಕು ನೀನು AC ಹಾಕ್ತಾರೆ 2 ಕೋಟಿ ನಿನಗೆ ಕ್ಲಿಯರ್ ಮಾಡ್ತೀನಿ. ನಮ್ಮ ಬಳಿ ನಾ ಪರವಾರ ಸಮಾನ ಪೊಲೀಸ್ ಸಮಾನ ನಮ್ಮ ಬಳಿ ಅಷ್ಟು 2 ಕೋಟಿ ರೂಪಾಯಿ ಕೊಡ್ತಾರೆ. ಅವ್ನ ಮನ್ಯಾಗ ಫೋಟೋ ನೋಡಿದ್ರೆ ನಮ್ಮ ಮನ್ಯಾಗ ಗಾಂಧೀಜಿ ಫೋಟೋ ಇಲ್ಲ, ಸುಭಾಷ್ ಚಂದ್ರ ಫೋಟೋ ಇಲ್ಲ, ಅಂಬೇಡ್ಕರ್ ಫೋಟೋ ಇಲ್ಲ, ಈ ಅಪ್ಪ ಮಕ್ಕಳ ಫೋಟೋ ಇರ್ಬೇಕು. ಏನು ಸರ್ ಇವು ಅದೇ ಅದ, ಅವರೇ ಗೊತ್ತಾಗ ಯಾರ ಅಪ್ಪ ಮಕ್ಕಳು ಯಡಿಯೂರಪ್ಪ ವಿಜೇಂದ್ರ ತೀವ್ರ ತರಬೇತಿ ಪಡೆದುಕೊಂಡ ಎತ್ತ ಪೂಜ್ಯ ತಂದೆಯವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದೆ. ಎತ್ತ ನಾಳೆ ಅವರೇ ನೋಡಿ ಎಲ್ಲಿ ಗೊತ್ತು. ಒಬ್ಬ PSI ಈಗ 70-80 ಲಕ್ಷ ಕೊಟ್ಟು ಒಬ್ಬ PSI ಹೆಂಗೆ ಪ್ರಾಮಾಣಿಕರು ಹೇಳ್ತೀವಿ. ಮತ್ತು ಟ್ರಾನ್ಸ್ಫರ್ ಮಾಡ್ತಿರೋದು ವರ್ಷಕ್ಕೊಮ್ಮೆ MLAಗಳ ಕೆಲಸ ಹೆಂಗಂದ್ರೆ 11 ತಿಂಗಳಾದ್ಮೇಲೆ MLAಗಳು ಫೋನ್ ಮಾಡ್ತಾರೆ, ಏನಪ್ಪ ಈ ಪೊಲೀಸ್ ಸ್ಟೇಷನ್ಗೆ ಇರ್ಬೇಕಾಗಿತ್ತು ಸರಿ 10 ತೊಗೊಂಡು
ಪಾಪ ದಲಿತ PSI ಸಾಯ್ತಿಲ್ಲ ನಮ್ಮ ಮುಂದೆ ಯಾದಗಿರಿ ಒಬ್ಬ MLA ಅಪ್ಪ ಮಗ ಕೂತಿದ್ರು ಮತ್ತೆ ನೋಡ್ರ ಅವ್ನು ನೋಡ್ಬೇಕು MLA ಎಷ್ಟು ಇವತ್ತು ಜನ್ಸ್ಕೊಂಡು ಇನ್ನಂತ ಶಿವ ಭಕ್ತಪ್ಪ ಆ ಪಾಪ ದಲಿತ PSI ಊರ್ಲಾ ಕೊಡ್ತಾರೆ ಎಲ್ಲಿ ಕೊಡ್ತಾರೆ 25 ಲಕ್ಷ ಕೊಡ್ತಾರೆ ಒಂದು ಪೊಲೀಸ್ ಸ್ಟೇಷನ್ ನಾ ಬಿಜಾಪುರ MLA ಅಂದ್ರೆ ಆ ಪೊಲೀಸ್ ಕಡೆ ಒಂದು ಪಾರ್ಟಿ ಹೋಗಲ್ಲ ಏನಾದ್ರೆ ಯಾವಾಗ 5 ವರ್ಷ ಒಂದು ಫೋನ್ ಮಾಡ್ತೀನಿ ಏನಾದ್ರೆ ಅದಕ್ಕೆ KPSC ಏನಾಗ್ಬಿಟ್ಟಿದೆ ಅಂದ್ರೆ ಬಡವರಿಗೆ ಸಿಗುವಂಥದ್ದಲ್ಲ ರಾಜಕಾರಣಿಗಳ ಮಕ್ಕಳು ಈ ದೊಡ್ಡ ದೊಡ್ಡ ಆಫೀಸರ್ ಆಗಿರ್ತಾರಲ್ಲ ಮೊನ್ನೆ ಒಂದು ಹುಡುಗ ಲೋಕೇಶ್ ಅಂತ ಒಂದು ಹುಡುಗ ನನಗೆ ಮೆಸೇಜ್ ಮಾಡಿದೆ ಸರ್ ನಾನು ಇಲ್ಲಿ ನೋಡಿ ಇಲ್ಲಿ ಕೆಳಗೆ ಸ್ವಲ್ಪ ಮಾತಾಡ್ತೀನಿ ಬಾಕ್ಸ್ ಹತ್ರ ನೋಡಿ ಇಲ್ಲಿ ಕೈ ಎತ್ತಿ ಕಾಣುತ್ತೆ ಅವ್ನು ಹುಡುಗನ ಕರೆದಿದ್ರು ಲೈಟ್ ಹಚ್ಚಿ ನೋಡಿ ಯಾರು KPSC ಇಲ್ಲಿ ಸಿದ್ದಣ್ಣ ಇಲ್ಲಿ ಸರ್ ದರ್ಶನ ನೋಡಪ್ಪ ಕೆಳಗೆ ಇದು ನಿಂದು ಚಲೋ ಆಗೈತಿ ಇದು ಏನು ಹಾಕಿಲ್ಲ ಜನ ಒಬ್ಬೊಬ್ಬನ ಅದೆಲ್ಲ ಚಲೋ ಆಗೈತಿ 2 ಕೋಟಿ ರೂಪಾಯಿ ಕೊಡು ಇದನ್ನ clear ಮಾಡು. ಬಸ್ಸಿಗೆ ಜನ ಬಂದಾರ ಮುಂದೆ ಯಾರಿಲ್ಲ ನಮ್ಮ ಮನೆ ನೋಡಿ ನಾವು ಹಳ್ಳಿಯಾಗ ಯಾವ್ದಣ್ಣ ಕಾಲೇಜ್ ಬಸ್ ಪ್ರೇರಣ ಪ್ರೇರಣ ಬರಂಗಿಲ್ಲ ಮತ್ತೆ ಈಗ ಕಾಲೇಜ್ ಗಾಡಿ ಇಲ್ಲಿ ತಂದೆ ಅಲ್ರು ಅಲ್ಲಿ ರೂಟ್ ಹೆಂಗೆ ಮಾಡ್ಕೊಂಡ್ರಿ ಈಗ 5,000 ದುಡ್ಡು ಕೊಟ್ರೆ ಹೋದ್ರೆ ಆಮೇಲೆ ಏನ್ ಹೇಳ್ಬೇಕ ಒಂದು ಕನೆ ಐತೆ ನಮ್ಮ ಜಾತಿಗೆ ಅದನ್ನ ಯಾರು ಪುಕ್ಕಣ್ಣೆ ಇರ್ತೀನಿ ಅದು ಆಣಿ ಮನೆ ಅಂತ ಇರ್ಬೇಕು ಅದನ್ನ ಆಗ್ಬೇಕು ಹೆಚ್ಚಿಗೆ ಆಗ್ಬೇಕಾದ್ರೆ ನಾವು ಆಗ್ಬೇಕು ಫೋಟೋ ತೋರಿಸೋಣ ಜಾಗ ಐತಣ್ಣ ಜಾಗ ಐತೆ ನೋಡ್ಬಿಡನೆ ಆಣಿ ಮರಿ ಮಂದಿರ ಹಂದಿ ಮರಿ ಹೆಂಗಾಗ್ಬೇಕು ಹೆಚ್ಚಿಗೆ ಆಗಿ ಏನ್ ಮಾಡ್ಬೇಕು ರಾತ್ರಿ ಆರಾಮ ಮಕ್ಕೋಬೇಕು ಈ ರಾಜ್ಯದಾಗ ಡ್ಯೂಟಿ ಮಾಡಕತ್ತಾರ ಬಡವರು PSI ಆಗ್ಲತ್ತದ ನೋಡ್ರಿ ಒಂದು ಪೊಲೀಸ್ ಹಾಕ್ಬೇಕಾದ್ರ ನಮ್ಮ ಬಿಜಾಪುರ ನೋಡ್ತೀವಿ ನಾನು ಗೋಚಾರಕ್ಕೆ ಹೋದಾಗ 4 ಕಿಲೋಮೀಟರ್ ಅವ್ರು ಕೇಳಕ್ಕೆ ಏನೋ ಇಲ್ರಿ ಇನ್ನ ಇಂಟರ್ನೆಟ್ ಆದಲ್ಲಿ ನೀವೇನಾರು ಮಾಡಿ ಕಳಿಸ್ಬೇಕಂದ್ರೆ ಮನೆ ಪರಮೇಶ್ವರ್ ಅವ್ರಿಗೆ ಹೇಳ್ದೆ ನನ್ನ ಮಗಳು ಬಂದು ಕೂತಿದ್ರು 4 ವರ್ಷ ಆಯ್ತು ಪೊಲೀಸರು ತರಬೇಕು ಕರಿತೀವಿ ವಿಚಾರ ಮಾಡ್ತಾರೆ ಚಿಂತನೆ ಮಾಡ್ತೀವಿ ಏನು ತೊಗೊಂಡಾಗ ಚಿಂತನೆ ಮಾಡ್ತೀವಿ 4 ವರ್ಷದಿಂದ ಪೊಲೀಸರು ನೇಮಕ ಆಗ್ತಿಲ್ಲ KPSC ಒಳಗೆ ಬಡವರಿಗೆ ಸಿಗ್ತಾ ಇಲ್ಲ ಈ ದೊಡ್ಡ ನನ್ನ ಮಕ್ಕಳ ಸಲುವಾಗಿ ಕ್ವಶನ್ ಪೇಪರ್ ಹೆಂಗೆ ತೆಗಿತಾರೆ ಹೋಗ್ತಾನ ಇಂಗ್ಲೀಷ್ನಿಂದ ಕನ್ನಡ ಅನುವಾದ ಮಾಡೋದು ನಾನು ಹೇಳಿದೆ ಮೊನ್ನೆ ಅದನ್ನು ಕೇಳಿಬಿಟ್ರಿ ಎಷ್ಟು ಕೆಟ್ಟ ಅನ್ನಿಸ್ತದ ಕನ್ನಡದಿಂದ ಇಂಗ್ಲೀಷ್ ಅನುವಾದ ಮಾಡೋದು ಬಿಟ್ಟು ಆ ಗೂಗಲ್ ಕನ್ನಡ ಬೈತವೆ ಅವ ಶಬ್ದಗಳೇ ನಾವು ನೋಡೋಣ ನಾ ಕೇಳಿದೆ ಇದು ಕರಾವಳಿ ಕನ್ನಡನೂ ಅಲ್ಲ ಮೈಸೂರು ಮಲ್ಲಿಗೆ ಕನ್ನಡ ಅಲ್ಲ ನಮ್ಮ ಬಿಜಾಪುರ ಹೈದರಾಬಾದ್ ಕರ್ನಾಟಕದ ಕನ್ನಡನೂ ಅಲ್ಲ ಇದು ಯಾವ ಕನ್ನಡ ಹೇಳ್ತಾರೆ ಸ್ಪೀಕರ್ ನಿಮ್ಗೆ ಪ್ರಶ್ನೆ ಕೇಳ ಇಂಗ್ಲೀಷ್ ಪೇಪರ್ ಕ್ವಶನೇ ಬೇರೆ ಕನ್ನಡ ಕ್ವಶನೇ ಬೇರೆ ಪಾಪ ಹಳ್ಳಿಯೊಳಗೆ ಕನ್ನಡದ ಕಲ್ತಂತ ಒಬ್ಬ ಅಭ್ಯರ್ಥಿ ಅವ್ನಿಗೆ ಇಂಗ್ಲೀಷ್ ಬರೋದಿಲ್ಲ ಎಲ್ಲ ರಾಜಕಾರಣಿಗಳ ಮಕ್ಕಳು ದೊಡ್ಡ ದೊಡ್ಡ ಆಫೀಸರ್ ಮಕ್ಕಳೆಲ್ಲ ಇಂಗ್ಲೀಷ್ ಹಾಯ್ ಪಾಪ ಹಾಯ್ ಡ್ಯಾಡಿ ಗುಡ್ ಮಾರ್ನಿಂಗ್ ಡ್ಯಾಡ್ ಗುಡ್ ಮಾರ್ನಿಂಗ್ ಮಾಮ್ ಕಲ್ಸಿರ್ತಾರ ಅವ್ರಿಗೆ ಒಂದು ಕ್ವಶನೇ ಬೇರೆ ನಮ್ಮ ಹಳ್ಳಿಯಾಗ ಹುಡುಗರು ಬೇರೆ ಈ ರೀತಿ ಮೋಸ ಈ ನಡೆದ ಈ ಇವ್ರು ಯಾರಿಂದ ಉತ್ತರ ಆಗಲ್ಲ ಎಲ್ಲರಿಗೂ ಚಲೋ ಒಪ್ಪನೆ ಐತಿ 5 ಕೋಟಿ 10 ಕೋಟಿ ಅಂತ ಅದಕ್ಕೆ ನಾ ಹೇಳ್ತೀನಿ ಪ್ರಾಮಾಣಿಕವಾಗಿ ಒಂದು UPSC ಮಾದರಿ ಮಾಡ್ರ ಹಳ್ಳಿ ಒಳಗಿರುವಂಥ ಸಾಮಾನ್ಯ ವ್ಯಕ್ತಿ IAS ಆಗ್ತದೆ ಹಂಗೆ KS ಆಗಕ್ಕೆ ಸಾಧ್ಯತೆ ಒಬ್ಬ DSP ಆಗಕ್ಕೆ ಸಾಧ್ಯತೆ ಎಷ್ಟು ಸಲ ಮಾರ್ಕ್ಸ್ಗಳನ್ನು ಉದ್ದೇಶಪೂರ್ವಕವಾಗಿ ಕ್ಯಾಲ್ಕುಲೇಷನ್ ತಪ್ಪಾರ ನಾನು ಒಬ್ಬ ಅಧಿಕಾರಿ ನಾನು ಬಳಿ ಬಂದ ಅಧಿಕಾರಿ ಅವ್ರಿಗೇನಾಗಿತ್ತು ಸೆಲ್ಟ್ಯಾಕ್ಸ್ ಕಮರ್ಷಿಯಲ್ ಇದು ಆಗಿತ್ತು ನಾ ಕುಮಾರಸ್ವಾಮಿ ಅವತ್ತ ಮಾಜಿ ಇದ್ರು ಯಾವುದು ಕಿರ್ಲೋಸ್ಕರ್ದು ಒಂದು ನ್ಯಾಚುರೋಪತಿ ಇತ್ತಂತೆ ಬೆಂಗಳೂರು ಅಲ್ಲಿ ರೆಸ್ಟ್ ತಗೊಳಕತ್ತಿದ್ರು ಶಿಕ್ಷಕರು ಜಿಂದಾಲ ಪಾಪ ಬಂದ್ರು ನಮ್ಮ ಅಟೆಂಡಿ ತಲುಪ ಸರ್ ನಾನು ಕರೆಕ್ಟ್ ಮಾಡ್ತೀನಿ ಏನೂ ಬೇಕಾದ್ರೆ ಉಪಕಾರ ಬೇಕಲ್ಲ ಹಾಕಿದ್ದು ಇವು ಕ್ಯಾಲ್ಕುಲೇಷನ್ ಮಾಡಿ ಮಾತಾಡ್ತಿದ್ರು DSP ಆಗ್ತೀವಿ ಅದಕ್ಕೆ ಗೋನಾಳ್ ಭೀಮಪ್ಪ ಅವ್ರು ತೀರ್ಮಾನ ಕುಮಾರಣ್ಣನ ಬಳಿ ಕರ್ಕೊಂಡು ಹೋದೆ ಅವ್ರು ನಾ JDS ನಾಗಿದ್ದೆ
ಕುಮಾರಣ್ಣ ರಾಷ್ಟ್ರಪತಿಯಾಗಿತ್ತು ಅಣ್ಣ ಇದು ಅದು ನಿಮ್ಮ ಕ್ಯಾಂಡಿಡೇಟ್ ಇದು ತಿರುಮಲ ಅವನ ನಮ್ಮ ಪಾಪ ಅತನಿಯು ಭಾಳ ಒಳ್ಳೆ ಮನುಷ್ಯ ಆದರೆ ಇದೊಂದು ಹೇಳ ಫೋನ್ ಮಾಡಿ ನೋಡಿದ್ರೆ ಯಾಕೋ ಪ್ರಧಾನ ಯಾಕೋ ಕ್ಯಾಲ್ಕುಲೇಷನ್ ರಾಂಗ್ ಆಗಿದೆ ಅದು ಪ್ರಧಾನ ನನ್ನ ಹೇಳಿದ್ರು ಹೇಳಿದ್ರು ಒಂದು ವಾರನಾಗಿ ಡಿ ಎಸ್ ಪಿ ಆದ ಈಗ ಎಸ್ ಪಿ ಅದ ಇನ್ನೊಬ್ರು ಸ್ವಾಭಿಮಾನಿ IPS ಅಧಿಕಾರಿ ಇದು ಎಲ್ಲೋ ಇದು ವರ್ಲ್ಡ್ ಪೀಸ್ ಕೀಪಿಂಗ್ ಫೋರ್ಸ್ ಎಲ್ಲ ಹೋಗಿದ್ವು ಪಾಪ IPS ಕನ್ಫರ್ಮ್ ಮಾಡಲ್ಲ ಇದು ನಮ್ಮ ಮೊದಲೇ ನಾನು ಪಾಪ ಅವ್ರು ಹೇಳಿಲ್ಲ ಅವ್ರು ಭಾಳ ಸ್ಟ್ರಿಕ್ಟ್ ಆಫೀಸರ್ ಹ್ಯಾಂಗೆ ಹೇಳಿ ಗೊತ್ತಿಲ್ಲ ಯಾಕೆ IPS ಆಗ್ಬೇಕಂತ ಉಳ್ಕಿದ್ರೆ ನಮ್ಮೆಲ್ಲ ಉಳ್ಕಿರೋ ಓದ್ಕೊಂಡು ಬರ್ತಾರೆ ಈ ಮನುಷ್ಯಾಗ ಈ ಮಾಡ್ಯಾರ ಅನ್ಯಾಯ ಅದಕ್ಕೆ ಜ್ಞಾನ ಅಂದರೆ ಹೋಮ್ ಮಿನಿಸ್ಟರ್ ಜಾಸ್ತಿ ನಾವು ಓದೋ ಕೆಲವು ಮಂದಿ ಮಂತ್ರಿಗಳಿಗೆ ಭಯ ಏನು ಮತ್ತೆ ಗಿಣಿಗೆ ಏನು ಬೈದು ಅಂತ ಹೋಗ್ತೀನಿ ಆ ಫೈಲ್ ತರ್ತದೆ ಈ ನಂಬರ್ ಕೊಟ್ಟು ಫೈಲ್ ತರ್ತೀನಿ ಗಂಡ ಫ್ರೆಂಡ್ಸ್ ಹೋಗ್ಬೋದು ಫೈಲ್ ತೊಗೊಂಡು ಪೇ ಮಾಡಿ ನೀವು ಹೇಳೋದು ಕನ್ಫರ್ಮ್ ಆಗಿಬಿಟ್ಟು ಜಾತ್ರೆ ರೊಕ್ಕ ತಿಂದ್ರೆ ಕೇಳ್ತೀನಿ ನೋಡಿದ್ರೆ ಇದು ಬದಲಾವಣೆ ರಾಜಕಾರಣ ಕರ್ನಾಟಕಕ್ಕೆ ಆಗ್ಬೇಕಂದ್ರೆ ನಿಗುತ್ತು ಇರೋರು ಮನುಷ್ಯತ್ವ ಇರುವಂಥವ್ರು ರಾಜಕಾರಣಿಗಳಿಗೆ ರಾಜ್ಯದಾಗ ಕೊಡಬೇಕು ಅಪ್ಪನ ಡುಪ್ಲಿಕೇಟ್ ಸಹಿ ಮಾಡೋಂಥವ್ರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗಬಾರ್ದು ಅದಕ್ಕೆ ನೀವೆಲ್ಲ ಒಂದಾಗಿರಿ ಈ ಸಂದೇಶ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ರಾತ್ರಿ ಮುಂಜಾನೆ ಹಿಡಿದು ಚಿಂತೆ ಮಾಡ್ಕೊಂಡು ನಾಳೆ ಮುಂಜಾನೆ ಅವ್ರ ಮನೆಯಾಗ ಒಂದು ಮೀಟಿಂಗ್ ಆಗ್ತದೆ ಈ ಈಶ್ವರಕ್ಕೆ ಏನು ಮಾಡ್ಬೇಕಂದ್ರೆ ಈಗಾಗಲೇ ಅವ್ರಿಗೆ ಮೆಸೇಜ್ ಕೊಟ್ಟಾರ ಯಾವ ಕಾಲಕ್ಕೂ ಯತ್ನ ಕೂಡ್ಕೋಬಾರ್ದು ಕಿತ್ತೂರು ಚೆನ್ನಮ್ಮ ಸಂಗೋಳಿ ವ್ಯಾನ್ ಕೂಡ್ಬಿಟ್ರ ಅಲ್ಲಿ ರಮೇಶ್ ಜಾರಕಿಹೊಳಿ ವಾಲ್ಮೀಕಿ ಸಮಾಜ ಕೂಡಿಬಿಟ್ರ ಅಂಬೇಡ್ಕರ್ ಸಮಾಜ ಕೂಡಿದ್ರೆ ಏನಿಲ್ಲ ಹೊರಟು ಈ ರಾಜ್ಯದ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ 2028ಕ್ಕೆ ನಾನು ಇವತ್ತು ಹೇಳ್ತೀನಿ ಈಶ್ವರಪ್ಪನವರು ನಮ್ಮ ಕೈಯಲ್ಲಿ ರಾಜ್ಯ ಇರ್ತದೆ ನಾವು ಒಳ್ಳೆ ಕೆಲಸ ಮಾಡಿ ತೋರಿಸ್ತೀವಿ ಬಸವಣ್ಣವರ ವಿಚಾರಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನ ಸಂಗೊಳ್ಳಿ ರಾಯಣ್ಣ ಅಂತ ಪುಣ್ಯಾತ್ಮ ವಿಚಾರವನ್ನ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅವರ ವಿಚಾರ ತರುವಂಥ ಕೆಲಸ ನಾವು ಮಾಡ್ತೀವಿ ತಿಳ್ಕೊಂಡು ಎಲ್ಲರಿಗೂ ವಂದಿಸಿ ಬೋಲೋ ಭಾರತ್ ಮಾತಾ ಕಿ ಜೈ.